ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ದಿ ಎಕ್ಸಲೆಂಟ್ ಪೂರ್ವ ಪ್ರಾಥಮಿಕ ಶಾಲೆಯ ಮತ್ತು ಆದರ್ಶ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮಾಭಿವೃದ್ಧಿ ಸಂಘ ಪ್ರಧಾನ ಕಚೇರಿ ಅಥಣಿ ಬೆಳಗಾವಿ ಜಿಲ್ಲೆ ಗುರು ಬಳಗದ ಖಾಸಗಿ ಶಾಲೆಗಳ ಒಕ್ಕೂಟದ ಸಂಘ ಉದ್ಘಾಟನೆಯ ಹಾಗೂ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿದೆ. ವೇದಿಕೆ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಇಂಚಗೇರಿ ಸಂಪ್ರದಾಯ ಶಶಿಕಾಂತ ಪಡಸಗಿ ಗುರುಗಳು, ಬಸಪ್ಪ ಕಶೆಟ್ಟಿ ಸಂಘದ ಅಧ್ಯಕ್ಷರು ವಿಜಯ್ ಹುದ್ದಾರ್, ಟಿಎಸ್ ವಂಟಗೋಡೆ ಸೇರಿ ವೇದಿಕೆ ಮೇಲಿನ ಎಲ್ಲ ಗಣ್ಯರು, ಸಿದ್ದೇಶ್ವರ ಶ್ರೀಗಳು ಹಾಗೂ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯ್ಕೆ ಮಾಡಿದ ಬೇರೆ ಬೇರೆ ಖಾಸಗಿ ಶಾಲೆಯ ಗುರುಗಳಿಗೆ, ಗುರು ಮಾತೆಯರಿಗೆ ಗುರುಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದೇ ಸಮಯದಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಶ್ರೀ ವಿಯ್ಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರ ನೀಡಿ ಸತ್ಕರಿಸಿ ಗೌರವಿಸಲಾಗಿದೆ. ನಂತರ ಪರಮ ಪೂಜ್ಯ ಶಶಿಕಾಂತ್ ಪಡಸಲಗಿಯವರಿಂದ ಆಶೀರ್ವಚನ ಕಾರ್ಯಕ್ರಮ ಜರುಗಿದೆ. ಶಿಕ್ಷಣ ಸಂಸ್ಥೆಯೊಳಗೆ ಭಾಗವಹಿಸಬೇಕು ಅಂತಂದ್ರ ಬಹಳ ಖುಷಿ ಅನಿಸ್ತದೆ. ಯಾಕಂದ್ರ ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಸಹಿತ ಅಧ್ಯಾತ್ಮದ ತಳಹದಿಯ ಮ್ಯಾಗ ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರವನ್ನ ಪೂಜೆ ಮಾಡಿದೀವಿ. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರ, ಅನಿತ್ಯಂ ಭಾಷಾರೂಪಂ ಜೀವಿತಂ ದ್ರವ್ಯ ಸಂಚಯ ಕಾರ್ಯದುಷ್ಟ ಸಂವಾಸೋ ಗ್ರದೈತ್ಯ ತತ್ರನಾ ಪಂಡಿತ ಅಂತ ಹೇಳ್ತಾ ಇದ್ರು. ಒಬ್ಬ ವ್ಯಕ್ತಿಗೆ ಎಷ್ಟೇ ಜ್ಞಾನ ಬಂದರೂ ಸಹಿತ ಆ ಜ್ಞಾನಕ್ಕೆ ಅಹಂಕಾರ ಬರಬಾರ್ದು. ಯಾವಾಗ ಜ್ಞಾನ ಹೆಚ್ಚಾಗ್ತದಲ್ಲ ಅವಾಗ ಸಂಸ್ಕಾರ ಬರ್ಬೇಕು. ಆ ಸಂಸ್ಕಾರ ಬಂತು ಅಂತಂದ್ರ ಭಾಗುವಿಕೆ ಬರ್ತದ. ಯಾವಾಗ ಭಾಗ್ತದ ಅವಾಗ ಮಾಗ್ತದ, ಯಾವಾಗ ಮಾಗ್ತದ ಅದು ಭಾಳತದ, ಯಾವ್ದು ಭಾಳತದ ಅದು ಉಳಿತದ, ಉಳಿದದ್ದು ಬೆಳೀತದ ಈ ಜಗತ್ತಿನೊಳಗ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾ ಇದ್ರು. ಇವತ್ತಿದನ್ನೆಲ್ಲ ನೋಡಿದ್ರ ಗುರು ಶ್ರೇಷ್ಠ ಪ್ರಶಸ್ತಿಯನ್ನ ಕೊಡ್ಲಿಕ್ಕತ್ತಾರ ಇವರೆಲ್ಲ 9 ಜನ ಕೂಡ್ಕೊಂಡು. ಹಂಗಂದ್ರೆ ಗುರು ಅಂದ್ರೆ ಯಾರಿಗೆ ಕರಿಬೇಕು? ಇಲ್ಲಿ 2 ವಿಚಾರಗಳು ಬರ್ತಾವ, ಶಿಕ್ಷಕ ಮತ್ತು ಸದ್ಗುರು. ಶಿಕ್ಷಕ ಅಂದ್ರೆ ಯಾರು? ಅಜ್ಞಾನದ ವೈದ್ಯ ಅಂತ ಹೇಳ್ತಾರೆ. ಅಜ್ಞಾನ ಅಂತಕ್ಕಂಥ ರೋಗವನ್ನ ದೂರ ಸರಿಸಿ ಜ್ಞಾನ ಅಂತಕ್ಕಂಥದ್ದು ಕೊಡ್ತಕ್ಕಂಥವ ಶಿಕ್ಷಕ ಅಂತ ಹೇಳ್ತಾರೆ. ಹಂಗಂದ್ರೆ ಸಿದ್ದೇಶ್ವರ ಸ್ವಾಮಿಗಳನ್ನ ಏನ್ ಕರಿಬೇಕು ನಾವು? ಭವರೋಗದ ವೈದ್ಯ ಅಂತ ಕರಿಬೇಕಾಗ್ತದೆ. ಎಲ್ಲ ರೋಗಗಳನ್ನ ವಾಸಿ ಮಾಡ್ತಕ್ಕಂಥವ್ರು ಸದ್ಗುರು. ಹಾಗಾದ್ರೆ ಶಿಕ್ಷಕ ಅಂತೇಳಿ ಯಾರಿಗೆ ಕರಿಬೇಕು ಅಂತಂದ್ರ, ಹಿಂದು ಮುಂದುಗಳ ದಂದುಗವಿಲ್ಲದೆ ಎಂದೆಂದು ಒಪ್ಪುವ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಪ್ಪುವ, ಅವರು ಇವರು ಎಲ್ಲರೂ ಒಪ್ಪುವ, ಸತ್ಯವಾದ ನಿತ್ಯವಾದ ಧರ್ಮ ಜಾತಿ ಮತ ಪಂಥ ಪಕ್ಷಗಳ ಭೇದವಿಲ್ಲದೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾ ಸಮಾನವಾಗಿ ಸಾಮರಸ್ಯದಿಂದ ಯಾರ ಜ್ಞಾನ ಬೋಧನೆ ಮಾಡ್ತಾರಲ್ಲ ಅವ್ರಿಗೆ ಶಿಕ್ಷಕ ಅಂತ ಕರಿಬೇಕಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಮಾತಿದೆ. ಎಷ್ಟು ಸಮಾನವಾಗಿರ್ತಕ್ಕಂಥದ್ದು. ಹಂಗಾರೆ ಇಲ್ಲಿ ಸಂಘಟನೆಯನ್ನ ಮಾಡ್ಕೊಂಡ್ರು, ಅವ್ರು ಸಂಘವನ್ನ ತಯಾರು ಮಾಡಿಕೊಂಡ್ರು. ಸಂಘದೊಳಗೆ ಏನು ಬರಬಾರದು ಅಂತಂದ್ರ ಜಾತಿ ಮತ ಮೇಲು ಕೀಳು ಯಾವುದು ಬರಬಾರದು ಅಂತ ಹೇಳ್ತಾರೆ. ತಾವೆಲ್ಲ ಸಾಯಿಬಾಬಾ ನೆನೆಸ್ಕೊಂಡ್ರಲ್ಲ, ಸಾಯಿಬಾಬಾ ಹೋಗ್ಬೇಕಂತೇಳಿ ಸಾಯಿಬಾಬಾ ನಿಂತಿದ್ರು. ಜೀವಂತ ಇದ್ದಂತ ಸಂದರ್ಭದೊಳಗೆ ಲಕ್ಷಾಂತರ ಜನ ನಿಂತಿದ್ರು. ಶ್ರೀಮಂತರೆಲ್ಲ ಅಕ್ಕಿ ತಗೊಂಡು ಬಂದು ನಿಂತಿದ್ರು. ನಮ್ಮ ಅಕ್ಕಿ ಹಾಕ್ಬೇಕ್ರಿ ಪ್ರಸಾದಕ್ಕ, ನಮ್ಮ ಅಕ್ಕಿ ಹಾಕ್ಬೇಕ್ರಿ ಅಂತಂದಾಗ ಸಾಯಿ ಯಾರು ಹೇಳ್ತಿದ್ರಲ್ಲ ಅವರೆಲ್ಲರ ಅಕ್ಕಿಯೊಳಗಿಂದ ಒಂದೊಂದು ಮುಟ್ಟಿಗೆ ತಂದು ಗುಂಡಿಯೊಳಗೆ ಹಾಕಿ ಕುದಿಸ್ತಾರ. ಇವಾಗ ನಿಮ್ಮ ಅಕ್ಕಿ ಯಾವ್ದು ಅನ್ನದ ಬೇರ್ಪಡಿಸಿ ತಗೊಳ್ರಿ ಅಂತಂದಾಗ ಯಾರಿಗೂ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಒಂದೇ ಇರ್ತಕ್ಕಂಥ ಭಾವನ ಅವತ್ತ ಸಾಯಿಬಾಬಾ ತೋರಿಸಿದ್ರು. ಇವತ್ತಿವ್ರು 9 ಜನ ಒಕ್ಕಟ್ಟಾಗಿ ಏನ್ ತೋರಿಸ್ಲಿಕ್ಕತ್ತಾರ ಅಂತಂದ್ರ, ಗುರು ಶ್ರೇಷ್ಠ ಪ್ರಶಸ್ತಿ ಕೊಡೋದು ಮುಖ್ಯ ಅಲ್ಲ. ಅದ್ರ ಉದ್ದೇಶ ಏನದ ಅಂತಂದ್ರ ಎಲ್ಲ ಶಿಕ್ಷಕರ ದೃಷ್ಟಿಯೊಳಗೆ ಆ 2 ಶಿಕ್ಷಕರಿಗೆ ಯಾಕೆ ಕೊಟ್ಟಾರ, ಅವ್ರೇನು ಸಾಧನೆ ನಮ್ಮೊಳಗೆ ಅದಾರ, ಅವ್ರೊಳಗೆ ಹೆಚ್ಚಿನ ಏನೋ ಒಂದು ಅಂಶ ಸಾಧನೆ ಅದಲ್ಲ, ಅದನ್ನು ಗುರುತಿಸಿ ಕೊಡಾಕತ್ಯಾರ ಅಂತಂದಾಗ ಮುಂದಿನ ಸಲ ಅದಕ್ಕೆ ಭಾಜನರ ನಾವಾಗಬೇಕಂತೇಳಿ ನಮ್ಮೊಳಗೆ ಛಲ ತುಂಬೇಕಂತೇಳಿ ಆ ಪ್ರಶಸ್ತಿಯನ್ನು ನಮಗೆ ಕೊಡ್ಲಿಕ್ಕತ್ತಾರೆ. ಹಂಗಾದ್ರೆ ಒಕ್ಕಟ್ಟು ಹೆಂಗಿರಬೇಕು? ಸಂಘಟನೆ ಅಂದಾಗ ಒಕ್ಕಟ್ಟು ಯಾವ ರೀತಿಯಾಗಿರ್ಬೇಕು? ಒಬ್ಬ ತಂದೆ ಒಂದು ಸಣ್ಣ ಘಟನಾ ಇತ್ತು. 9 ಜನ ಮಕ್ಕಳಿದ್ದರು ಅವನಿಗೆ. ಅವಾಗ 9 ಜನ ಮಕ್ಕಳು ಬರ್ತಾರ, ನಾವೆಲ್ಲ ಬ್ಯಾರೆ ಆಗ್ಬೇಕ್ರಿ, ಬಹಳ ವರ್ಷ ಆಗ್ಯದ ಬ್ಯಾರೆ ಆಗ್ಬೇಕಂದಾಗ ತಂದೆ ಹೇಳ್ತಾನ, ನೀವು ಬ್ಯಾರೆ ಆಗ್ಬೇಡ್ರಿ, ಒಕ್ಕಟ್ಟು ಹೊಡೀತು ಅಂತಂದ್ರೆ ಸರಿ ಆಗೋದಿಲ್ಲ ಅಂತಂದಾಗ ಮಕ್ಕಳಂತಾರ ನಾವು ಬ್ಯಾರೆ ಆಗ್ಲೇಬೇಕು ಅಂತಂದಾಗ ತಂದೆ ಹೇಳ್ತಾನ,
ನಂದೊಂದು ಮಾತು ನಡೆಸಿಕೊಡ್ರಿಪ್ಪ, ಆ ಮಾತು ನಡೆಸಿಕೊಟ್ರೆ ನೀವೆಲ್ಲರೂ ಬ್ಯಾರೆ ಆಗ್ಲಿಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಂತಂದೆ. ಏನ್ ನಡೆಸಿಕೊಡ್ತೀವಿ ಅಂತ ಮಕ್ಕಳು ಹೇಳಿದಾಗ ಒಂದೊಂದು ಕಟ್ಟಿಗೆಯನ್ನ ತಂದು ಎಲ್ಲಾ ಮಕ್ಕಳ ಕೈಯಾಗ ಕೊಡ್ತಂತಂದೆ. ಮುರಿರಿ ಅಂತಂದಾಗ ಸರಳವಾಗಿ ಮುರಿದು ಹಾಕ್ತಾರ, ಎರಡೆರಡು ಕೊಟ್ಟಾಗ ಮುರಿದು ಹಾಕ್ತಾರ, ಮೂರ್ ಕೊಟ್ಟಾಗ ಮುರಿದು ಹಾಕ್ತಾರ. 9 ಕಟ್ಟಿಗೆಯನ್ನ ಕೂಡಿಸಿ ಸುತ್ತಳಿ ಸುತ್ತ ಹಾಕಿ ಗಟ್ಟಿಯಾಗಿ ಕಟ್ಟಿ ಎಲ್ಲಾ ಮಕ್ಕಳ ಕೈಯಾಗ ಕೊಟ್ಟಾಗ ಈಗ ಮುರಿರಿ ಅಂತಂದಾಗ 9 ಕಟ್ಟಿಗೆ ಕೂಡಿಸಿದಾಗ ಮುರಿಯಾಕ ಆಗುದಿಲ್ಲ, ಶಕ್ತಿ ದೊಡ್ಡದಾಗ್ತದ, ಮುರಿಯಾಕ ಬರುದಿಲ್ಲ ಅಂತಂದ್ರು. ಅವಾಗ ತಂದೆ ಅಂತಾನ, ನೀವು 9 ಜನ ಊರಾಗ ಕೂಡಿದ್ರಿ ಅಂದ್ರೆ ಈ ಊರಾಗ ನಿಮ್ಮನ್ನ ಯಾರು ಮುರಿಯಾಕ ಸಾಧ್ಯ ಇಲ್ಲ, ನೀವು ಒಕ್ಕಟ್ಟಾಗಿದ್ರೆ ಬೆಳಿಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ತಂದು ಹೇಳಿದಾಗ 9 ಜನ ಒಕ್ಕಟ್ಟಾಗಿ ಮುಂದುವರಿತಾರ. ಈ ಸಂಘಟನೆ ಹೆಂಗಿರಬೇಕು ಅಂತಂದ್ರ ಇಲ್ಲಿ ಅಷ್ಟ ಮಾದರಿ ಆಗಬಾರ್ದು, ಅತನಿಗೆ ಸೀಮಿತ. ಅಲ್ಲಿ ಹಾರುಗೇರಿಗೆ ಕಾರ್ಯಕ್ರಮ ಆಗಬೇಕಾದ್ರೆ ಹಿಂದಿನ ವಾಣಿಯದ ಸರಿ ನೀವು ಸಂಘದ ಉದ್ಘಾಟನೆಯನ್ನ ಅತನಿಯೊಳಗೆ ಮಾಡಬಹುದಾಗಿತ್ತು, ಮತ್ತೊಂದು ಕಡೆ ಮಾಡಬಹುದಾಗಿತ್ತು. ಕೆಲಸಗಳು ಹಾರುಗೇರಿಯೊಳಗ ಯಾಕೆ ಮಾಡಾಕತ್ತೀರಿ ಅಂದ್ರ ಇದರ ಹಿಂದೆ ಒಂದು ಬ್ರಹ್ಮಜ್ಞಾನಿಯ ಬ್ರಹ್ಮವಾಕ್ಯದ ವಾಣಿಯದ. ದೇವ್ರ ಕೊಂಡ ಅಜ್ಜ ಹೇಳಿದ ಮಾತೇನದ ಅಂತಂದ್ರ ಒಂದ್ 8-10 ಜನ ಕುಂತಿದ್ರು. ಈಗೇನ್ ಮಠ ಅದ ಅಲ್ಲಿ ಕುಂತಾಗ ಎದ್ದು ನಿಂತು ದೇವ್ರ ಕೊಂಡ ಅಜ್ಜನ ವಾಣಿ ಆಗ್ಯದ. ಇಲ್ಲಿ ಸರಸ್ವತಿ ಪುಣ್ಯಾಕತ್ತಾಳು ಅಂತೇಳಿ ವಾಣಿ ಆಗ್ಯದ. ಅದಕ್ಕೆ ನೀವು ಯಾವ್ದೋ ಸಂಘಟನೆ ಮಾಡ್ಲಿ, ಸಂಘ ಮಾಡ್ಲಿ, ಶಿಕ್ಷಣದ ಜ್ಯೋತಿ ಎಲ್ಲಿ ಬೆಳಗ್ತದಂದ್ರ ಹಾರುಗೇರಿ ಪಟ್ಟಣದೊಳಗೆ ಬೆಳಗ್ತದ. ನಾನು ಕಸೆಟ್ಟಿ ಸರ್ ಮೊದಲು ಬಂದು ಹಾರುಗೇರಿ ಒಳಗ ಮೊದಲ ಕಾರ್ಯಕ್ರಮ ಮಾಡಾಕತ್ತೀವಿ ಅಂತಂದಾಗ ಅವ್ರಿಗೆ ಅಂದೆ, ಇಲ್ಲಿ ಜ್ಞಾನದ ಜ್ಯೋತಿ ಅದ ಸರ್, ಸಾಮಾನ್ಯ ಇದ್ದಂತವನು ಸಹಿತ ಬೆಳೆಸುವಂತ ಶಕ್ತಿ ಮಣ್ಣಿನೊಳಗದ ಅಂತ ಹೇಳ. ನಮ್ಮದು ಹೆಂಗಿರಬೇಕು, ಹೆಂಗ ಜ್ಞಾನ ಬೆಳಗಬೇಕು, ಗುರು ಅಂತಂದ್ರ ಭಾಗಿ, ಗುರುವಿಗೆ ಶರಣಾಗತಿ ಆದಾಗ ಮಾತ್ರ ಸಾಧ್ಯ ಅದ ಅಂತ ಹೇಳಿ. ದ ಗುರುದೇವರ ಅನಡೆ ಅಂತೇಳಿ ದ ಗ್ರೇಟ್ ಫಿಲಾಸಫರ್ ಇನ್ ಇಂಡಿಯಾ, ಬಹಳ ದೊಡ್ಡ ತತ್ವಶಾಸ್ತ್ರಜ್ಞರು. ಅವರು ಧಾರವಾಡದ KCD ಕಾಲೇಜಿನೊಳಗೆ ಉಪನ್ಯಾಸ ಮಾಡ್ತಾ ಇದ್ರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.